you can start right from here. After right, you can touch and take some photos. Oh, madam, come. No, I'm scared. No, I'm scared. Thank you. Bye time. Ready? Ready? Set. Woo! Nice. Woo! Woo! Thank you. And INR 2,500. This is more than 1 hour. ಹಲೋ ಹೇಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೋತೀನಿ. ಇತ್ತೀಚೆಗೆ ನಡೆದ ಘಟನೆ ನಂತರ ಶ್ರೀಲಂಕಾದ ಈ ಎಲಿಫೆಂಟ್ ವಿಡಿಯೋ ನೋಡೋದೇ ಇಷ್ಟು ಎಮೋಷ್ನಲ್ ಆಗುತ್ತೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಈ ವಿಡಿಯೋ ನಾನು ಮೊದಲು ಶೂಟ್ ಮಾಡಿದಾಗ ಇದು ನನ್ನ ಜೀವನದ ಅತ್ಯಂತ ಸುಂದರ ಟ್ರಾವೆಲ್ ಮೆಮೊರಿ ಆಗಿರ್ಬೋದು ಅಂತ ಅನಿಸಿತ್ತು. ಆದರೆ ಈಗ ನೋಡಿದಾಗ ಟೋಟಲಿ ಡಿಫ್ರೆಂಟ್ ಫೀಲಿಂಗ್ ಬರ್ತಾ ಇದೆ. ಈ ಟ್ರಿಪ್ಗೆ ಬಂದಾಗ ನಾನು ನನ್ನ 1 ವರ್ಷದ ಮಗಳನ್ನ ಮನೇಲಿ ಬಿಟ್ಟು ಬಂದಿದ್ದೆ. ಆದ್ದರಿಂದಲೇ ಮೇ ಬಿ ಈ ದುಬಾರೆ ಘಟನೆ ಬಗ್ಗೆ ಕೇಳಿದಾಗ ಒಬ್ಬ ಚಿಕ್ಕ ಮಗು ತನ್ನ ತಾಯಿಯನ್ನು ಕಣ್ಮುಂದೆ ಕಳ್ಕೊಂಡಿರೋ ವಿಚಾರ ನನಗೆ ತುಂಬ ಡೀಪಾಗಿ ಕಾಡ್ತಾ ಇದೆ. ಅದೇ ಸಮಯದಲ್ಲಿ ನಾನು ಶ್ರೀಲಂಕಾದಲ್ಲಿ ಎಲಿಫೆಂಟ್ಸ್ ಜೊತೆ ಸ್ಪೆಂಡ್ ಮಾಡಿದ ಆ ಮೊಮೆಂಟ್ಸ್ಗಳು ನೆನಪಿಗೆ ಬಂದವು. ಆ ಮೆಮೊರೀಸ್ ಈಗ ಇನ್ನೂ ಎಮೋಷ್ನಲ್ ಆಗಿ ಫೀಲ್ ಆಗ್ತಾ ಇದೆ. ನಾವು ಹೋದ ಜಾಗದ ಹೆಸರು ಎಲಿಫೆಂಟ್ ಪಾರ್ಕ್ ವಿಲೇಜ್, ಶ್ರೀಲಂಕಾದ ಕೆಗಾಲೆ ಜಿಲ್ಲೆಯ ರ್ಯಾಂಡೇನಿಯಾ ಹತ್ರ ಇದೆ. ಇದು ಕೊಲಂಬೋಯಿಂದ ಸುಮಾರು 2-2.5 ಗಂಟೆ ದೂರ ಇದೆ. ಇಲ್ಲಿ ಗಾಯಗೊಂಡ ಆರ್ಫನ್ ಆದ ಆನೆಗಳನ್ನು ನೋಡ್ಕೋತಾರೆ. ಅಲ್ಲಿನ ಎಕ್ಸ್ಪೀರಿಯನ್ಸ್ ನಮಗೆ ಲೈಫ್ ಟೈಮ್ ಮೆಮೊರಿ ಆಗಿಬಿಟ್ಟಿದೆ. ಸೊ ಸಾರ್ಕ್ ಕಂಟ್ರೀಸ್ಗಳಿಗೆ ಇಲ್ಲಿ 45 ಮಿನಿಟ್ಸ್ ಒಂದು ಡ್ಯೂರೇಷನ್ನ ಎಕ್ಸ್ಪೀರಿಯನ್ಸಿಗೆ 7,500 LKR ಚಾರ್ಜ್ ಮಾಡ್ತಾರೆ. ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ ಅದು ಸುಮಾರು 2,500 ರೂಪಾಯಿ ಆಗುತ್ತೆ. ಸೊ 1 hour ಅಬೌವ್ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂದರೆ ಅದಕ್ಕೆ 15,000 LKR ಚಾರ್ಜ್ ಮಾಡ್ತಾರೆ. ಸೊ ಅಲ್ಲೇ ಹತ್ತಿರದಲ್ಲಿ ಒಂದು ಗೌರ್ಮೆಂಟ್ ರನ್ ಎಲಿಫೆಂಟ್ ಪಾರ್ಕ್ ಕೂಡ ಇದೆ. ಆದರೆ ಅಲ್ಲಿ ಎಲಿಫೆಂಟ್ಸ್ನ ಸ್ವಲ್ಪ ದೂರದಿಂದ ಮಾತ್ರ ನೋಡಬಹುದು ಮತ್ತು ತುಂಬ ಕ್ರೌಡೆಡ್ ಆಗಿರುತ್ತೆ. ಗೌರ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ರೇಟು ಕಡಿಮೆ ಇರ್ಬೋದು. ಆದರೆ ಈ ಎಲಿಫೆಂಟ್ ಪಾರ್ಕ್ನ ಅಡ್ವಾಂಟೇಜ್ ಅಂದರೆ ಇಲ್ಲಿ ಕ್ರೌಡ್ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಎಲಿಫೆಂಟ್ಸ್ ಜೊತೆ ಕಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಇಂಟ್ರ್ಯಾಕ್ಟ್ ಮಾಡೋಕ್ಕೆ, ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಕ್ಲೋಸ್ ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕೆ ಇದು ಒಳ್ಳೆಯ ಪ್ಲೇಸ್ ಅನಿಸ್ತು. ಮೊದಲು ನಾನು 45 ವರ್ಷದ ಮೇಲ್ ಎಲಿಫೆಂಟ್ ನೀಲಮ್ಮೆ ಮೇಲೆ ಸೋಲೋ ರೈಡ್ ಮಾಡಿದೆ. ಆನೆಸ್ಟ್ಲಿ ನನಗೆ ತುಂಬಾ ಭಯ ಆಯಿತು. ಸೈಡ್ ಸಪೋರ್ಟ್ ಕೂಡ ಇರಲಿಲ್ಲ. ಕೆಳಗೆ ಬಿಡ್ಬಿಡ್ತೀನೋ ಅಂತ ಅನಿಸ್ತು. ಆದರೆ ನನ್ನ ಅದಕ್ಕೆ ಮಾತ್ರ ಫುಲ್ ಡೇರಿಂಗ್ ಆಗಿ ಅವರು ಫುಲ್ ರೈಡ್ನ ಎಂಜಾಯ್ ಮಾಡಿಬಿಟ್ರು. ನಾನು ಭಯದಿಂದನೇ ಹಿಡ್ಕೊಂಡಿದ್ರೆ ಅವರು ಫುಲ್ ಕಾನ್ಫಿಡೆನ್ಸ್ನಲ್ಲಿ ಪೋಸ್ ಕೊಡ್ತಿದ್ರು. ನನ್ನನ್ನು ಆಲ್ಮೋಸ್ಟ್ 10 ಮಿನಿಟ್ಸ್ ಕನ್ವಿನ್ಸ್ ಮಾಡಿ ಕೊನೆಗೆ 45 ಮಿನಿಟ್ಸ್ ಟಿಕೆಟ್ ವೇಸ್ಟ್ ಆಗಬಾರ್ದು ಅಂತ ಟ್ರೈ ಮಾಡಿದೆ. ಅಲ್ಲಿ ಇನ್ನೊಂದು ಎಲಿಫೆಂಟ್ ನೀವು ನೋಡ್ಬೋದು ಫನ್ನಿಯಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ಮೊದಲಿಗೆ ನಾನು ಯಾಕೆ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಗೈಡ್ ಹೇಳಿದ್ರು ಅವಳಿಗೆ ತೊಡುವಾಗಿದೆ, ಹಶುವಾಗಿದೆ, ಸ್ನ್ಯಾಕ್ಸ್ ಬೇಕಂತೆ ಅಂತ. ಅದಕ್ಕೆ ನನಗೆ ನೆನಪಾಯಿತು, ಕನ್ನಡದಲ್ಲಿ ನಾವು ಹೊಟ್ಟೆ ತಾಳ ಹಾಕ್ತಾ ಇದ್ದೇವೆ ಅಂತ ಹೇಳ್ತೀವಲ್ಲ, ಆ ತಾಳಕ್ಕೇನಾದರೂ ಕುಣಿತಾ ಇದ್ದಾಳ ಅಂತ ಕೇಳಿ ನಗು ಬಂತು. ಸೊ ಆ ರೈಡ್ ನಂತರ ನಾವು 35 ವರ್ಷದ ಎಲಿಫೆಂಟ್ ಸೀತಾ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಿಗೆ ಸಿಗುಂಬ್ಳ ಮತ್ತು ಬಣ್ಸೌತೆಕಾಯಿನ ತಿನ್ಸಿದ್ವಿ. ಅವಳ ಜೊತೆ ಸ್ನಾನ ಮಾಡೋ ಜಾಗಕ್ಕೆ ಹೆಜ್ಜೆ ಹಾಕಿದ್ವಿ. ನಾನು ನನ್ನ ಕಸಿನ್ಸ್ ಜೊತೆ ಅಲ್ಲಿ ಫುಲ್ ಎಕ್ಸೈಟ್ಮೆಂಟಲ್ಲಿ ನಾವು ಸೀತಾಗೆ ಸ್ನಾನ ಮಾಡಿಸಿದ್ವಿ. ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ, ಸಬ್ಕಿ ಪಸಂದ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ ಅಂತ ಆ್ಯಡ್ನೆಲ್ಲ ನೆನೆಸ್ಕೊಂಡು ಹಾಡು ಹಾಡ್ತಾ ಅವಳಿಗೆ ತಿಕ್ಕಿ ಚೆನ್ನಾಗಿ ಸ್ನಾನ ಮಾಡಿಸಿದ್ವಿ. ಸೊ ನಂತರ ಅಲ್ಲಿ ಆದ ಒಂದು ಘಟನೆ ನನ್ನ ಎಂಟೈರ್ ಟ್ರಿಪ್ನ ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಅದು ನನ್ನ ಲೈಫ್ ಟೈಮ್ ತನಕ ನನಗದು ನೆನಪಿರುತ್ತೆ. ಸೊ ಅದು ಏನಪ್ಪ ಅಂದರೆ, ಸೀತಾ ನನ್ನ ಮೇಲೆ ನೀರನ್ನ ಸ್ಪ್ರೇ ಮಾಡಿ ಪ್ಲೇಫುಲ್ಲಾಗಿ ಆಟ ಆಡಿದ್ಲು. ಆ ಕ್ಷಣ ತುಂಬಾ ಖುಷಿ ಕೊಡ್ತು ಅಂತ.
ಅಲ್ಲಿ ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಕೋತಿರೋದು ನೋಡಿ ಹಾರಿಸಾಂಟಲ್ ವೀಡಿಯೋ ಮೇಡಮ್ ಅಂತ ಒಬ್ಬರು ಈಸರು ಅನ್ನೋ ಗೈಡ್ ಗೇಲಿ ಮಾಡಿ ನಗ್ತಾ ಇದ್ರು. ಸೊ ಕೊನೆಯದಾಗಿ ನನ್ನ ಮಗಳಿಗೆ ಇಷ್ಟವಾಗಿರೋ ಒಂದು ರೈಮ್ ಏಕ್ ಮೋಟ ಹಾತಿ ಘೂಮ್ನೆ ಗಯಾ ಅಂತ, ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ವಿ. ಈವನ್ ಸೀತಾನು ಹಿಂದೆ ಕಿವಿ ಅಲ್ಲಾಡ್ಸ್ಕೊತಾ ಖುಷಿ ಪಡ್ತಾ ಇದ್ಲು. ಅಲ್ಲಿ ಕ್ಯಾಂಡಿಡ್ ಫೋಟೋಸ್ ತೆಗೆಸ್ಕೋಬೇಕಾದ್ರೆ ಸೀತಾ ಕಣ್ಣಲ್ಲಿ ನೀರು ಬಂತು. ಕೀಪರ್ ಹೇಳಿದ್ದು ಅವಳು ತುಂಬ ಹ್ಯಾಪಿಯಾಗಿದ್ದಾಳೆ, ಅದಕ್ಕೆ ಟಿಯರ್ಸ್ ಬಂದಿದೆ ಅಂತ. ಆನಂದ ಬಾಷ್ಪ ಅಂತ ಏನು ಹೇಳ್ತೀವಿ, ಆ ಕ್ಷಣ ತುಂಬ ಮ್ಯಾಜಿಕಲ್ ಅನಿಸ್ತು. ಇವತ್ತು ನಾನು ಫೀಲ್ ಮಾಡ್ತಿರೋದು ಒಂದೇ, ಗ್ರ್ಯಾಟಿಟ್ಯೂಡ್. ಹೌದು, ಸೀತಾ ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಕ್ಕೆ, ನಮ್ಮ ಪ್ರೀತಿಯನ್ನು ಶಾಂತವಾಗಿ ಸ್ವೀಕರಿಸಿದ್ದಕ್ಕೆ ಮತ್ತು ನಾವು ಸೇಫಾಗಿ ಹಿಂದಿರುಗೋದಕ್ಕೆ. ಆದರೆ ಇವತ್ತು ದುಬಾರಿ ಘಟನೆ ಬಗ್ಗೆ ತಿಳಿದ ಮೇಲೆ ಒಂದು ವಿಷಯ ಇನ್ನಷ್ಟು ಸ್ಪಷ್ಟ ಆಗಿದೆ. ವೈಲ್ಡ್ ಆ್ಯನಿಮಲ್ಸ್ ಜೊತೆ ನನ್ನ ಇಂಟ್ರ್ಯಾಕ್ಷನ್ ಯಾವತ್ತೂ ರೆಸ್ಪೆಕ್ಟ್, ಅವೇರ್ನೆಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಜೊತೆ ಇರಬೇಕಾಗತ್ತೆ. ಈ ವಿಡಿಯೋ ಒಂದು ಟ್ರಾವೆಲ್ ಮೆಮೊರಿ ಮಾತ್ರ ಅಲ್ಲ, ಇದು ಒಂದು ರಿಮೈಂಡರ್ ಕೂಡ. ಎಕ್ಸ್ಪೀರಿಯನ್ಸ್ ಶುಡ್ ನೆವರ್ ಕಮ್ ಅಬೌಟ್ ದೇರ್ ಸೇಫ್ಟಿ ಅಂತ. ಸೀತಾ, ನೀನು ಕೊಟ್ಟ ಈ ಮೆಮೊರೀಸ್ಗೆ ಧನ್ಯವಾದಗಳು. ನಾವು ಸೇಫಾಗಿ ಮರಳಿದ್ದಕ್ಕೆ ಮತ್ತು ನಿನ್ನನ್ನು ರೆಸ್ಪೆಕ್ಟ್ ಮಾಡಲು ಇನ್ನಷ್ಟು ಕಲ್ತಿದ್ದಕ್ಕೆ. End of the day, it's not just about the experience, it's about understanding them better. Thank you for watching.